ನಾನು ಅರಸೀಕೆರೆಯಲ್ಲಿ ಭಾಷಣ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮ್ನಲ್ಲಿ. ಒಬ್ಬ ಹೆಣ್ಮಗಳು ಸುಮಾರು 40 ವರ್ಷ ಇರಬೇಕು. ಆ ಹೆಣ್ಮಗಳು ಒಂದು ಹೂನಾರ ಹಿಡ್ಕೊಂಡು, ನಾನು ಮೇಲ್ಗಡೆಯಿಂದ ನೋಡಿದೆ. ಕೆಳಗಡೆ ಭಾಷಣ ಎಲ್ಲ ಮುಗಿಸಿ ಕೆಳಗಡೆ ಬಂದಾಗ ಎಮ್ಮನ ಹತ್ರ ಹೋದೆ. ನೀವು ಯಾಕಮ್ಮ ಹೂನಾರ ಹಿಡ್ಕೊಂಡಿದೀಯ, ಯಾರಿಗ ಹಾಕ್ಬೇಕು ಅಂತ ಹಿಡ್ಕೊಂಡಿದ್ದೀನಿ, ನಿಮಗೆ ಹಾಕಕ್ಕೆ ಹಿಡ್ಕೊಂಡಿದ್ದೀನಿ ಸರ್. ಆಮೇಲೆ ಏನಿದೆ, ಏನು ವಿಶೇಷ ಏನು ಅಂತ ಕೇಳಿದೆ. ಇಲ್ಲ, ನಾನು ನೀವು ಶಕ್ತಿ ಯೋಜನೆ ಜಾರಿಗೆ ತಂದ್ಮೇಲೆ ಅನೇಕ ಭಾಗಗಳಲ್ಲಿ ಟಿಕೆಟ್ ಇಲ್ದೇನೆ ಪ್ರಯಾಣ ಮಾಡಿದ್ದೀನಿ. ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ, ಟೂರಿಸಂ ಸೆಂಟರ್ಗಳಿಗೆ ಹೋಗಿದ್ದೀನಿ, ತವ್ರ ಮನೆಗಳಿಗೆ ಹೋಗಿದ್ದೀನಿ, ಸ್ನೇಹಿತರ ಮನೆಗಳಿಗೆ ಹೋಗಿ ಅಲ್ಲೆಲ್ಲ ದುಡ್ಡು ಕೊಡದೇನೆ ಟಿಕೆಟ್ ತಗೊಂಡಿದ್ನಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಅದರಲ್ಲೇ ಒಂದು ಹೂನಾರ ಕಟ್ಟಿದ್ದೀನಿ ಅಂತ ಹೇಳಿ. ಅರಸೀಕೆರೆಯಲ್ಲಿ ಒಬ್ಬ ಹೆಣ್ಣು ಮಗಳು ಟಿಕೆಟ್ ತಗೊಂಡಿದ್ರಲ್ಲ, ಅವ್ರು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಟಿಕೆಟ್ ತಗೊಂಡಿದ್ರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸಂಗ್ರಹ ಮಾಡಿ ಆ ಟಿಕೆಟ್ಗಳಿಂದಲೇ ಒಂದು ಹೂನಾರ ಮಾಡಿ ಆ ಹೂನಾರ ನನಗೆ ಹಾಕೋದು. ಇದಕ್ಕಿಂತ ತೃಪ್ತಿ ಇನ್ನೊಂದಿದೆಯಾ? ಇದಕ್ಕಿಂತ ಸಮಾಧಾನ ತರ್ತಕ್ಕಂಥದ್ದು ಇನ್ನೊಂದಿದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.